ಅದು ಏನು ಪ್ರಾಬ್ಲಮ್ ಇಲ್ಲ ಅಂತಾರ್ರಿ. ಒಟ್ಟದು ಗಾಳಿಲಿಂತ ಹಂಗೆ ಆಗ್ಲತ್ತರಿ. ನಮ್ಮ ಹುಡುಗಿ ಒಂದು 10-11 ವರ್ಷನೇ ಕೇಳಾರಿ, ಅಕ್ಕಿ ಸಮೇತ ಹಂಗೆ ಅಂತಾಳ್ರಿ. ಆ ವಾಸನೆ ಬಂತಂದ್ರೆ ಆಯ್ತು ವಾಮಿಟ್ ಬರಂಗೆ ಆಗ್ತದೆ ಮಮ್ಮಿ, ಉಸಿರೇ ಆಡಕ್ಕೆ ಬರಲ್ಲ ಅಂತ ಹೇಳ್ತದ್ರಿ ಹುಡುಗಿ. ಏನಾಗ್ಬೇಕಂತ್ರಿ ಈ ಫ್ಯಾಕ್ಟ್ರಿ? ಇವು ಟೋಟಲಿ ಬಂದ್ ಆಗ್ಬೇಕು ನೋಡ್ರಿ ಸರ್. ಈಗ ಇವಾಗ ಇದು ಹಿಂದುಳಿದ ವರ್ಗದ ಊರುಗಳು ಅದಾವ್ರಿ. ಈಗ ಇಲ್ಲೆಲ್ಲ ಇಂಥ ಫ್ಯಾಕ್ಟ್ರಿಗಳು ಬಂದ ತಕ್ಷಣ ನಾವು ಇರ್ಬೇಕಾ ಸಾಯಬೇಕು? ಮಕ್ಕಳದ ಬೆಳವಣಿಗೆ ಹೆಂಗರಿ ಮುಂದೆ? ದನ ಕರುಗಳು ಎಲ್ಲ ಅದು ವೇಸ್ಟೇಜ್ ಎಲ್ಲ ನೀರೆಲ್ಲ ಕೆರೆಗೆ ಬಿಡ್ಲತ್ತಾರ, ಹಳ್ಳಗಳಿಗೆ ಬಿಡ್ಲತ್ತಾರ. ಅದು ವೇಸ್ಟ್ ನೀರು ಕುಡಿಯೋದು ಎಲ್ಲ ದನಗಳು ಕರುಗಳು ಎಲ್ಲ ಇದಾಗ್ಲತ್ತವ್ರಿ. ಈಗ ಅಂದ್ರೆ ನಿಮ್ಮ ಜೀವ ಉಳಿಸ್ಬೇಕಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕ್ರಿ. ಒಂದು ಊರಲ್ರಿ ಸರ್, ಸುಮಾರು 7-8 ಊರು ಅದಾವ್ರಿ ಇಲ್ಲಿ ಸುತ್ತಮುತ್ತ. ಎಲ್ಲ ಪ್ರಾಬ್ಲಮ್ ಇದೆ ಅದ ನೋಡ್ರಿ. ಈಗ ಗಾಳಿಲಿಂತ್ರಿ ಭಾಳ ತೊಂದರೆ ಆಗ್ಲತ್ತದ್ರಿ ನಮಗೆ. ಮಕ್ಳಿಗೂ ಅಷ್ಟೇ ರೀ, ಮಕ್ಕಳಾದ್ರೂ ಅಷ್ಟೇ ರೀ. ಸಾಯಂಕಾಲ ಆಗನ ಅದು ಗಾಳಿಗೆ ಉಸಿರಾಡಕ್ಕೆ ತೊಂದರೆ ಆಗ್ಲತ್ತದ್ರಿ ಮಕ್ಕಳಿಗೆ. ನನಗೂ ಇವಾಗ ಉಸಿರಾಡಕ್ಕೆ, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಅದು ವಾಸನೆ ಬಂದ ತಕ್ಷಣ